ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ರಾಮನಡಿಯಿಟ್ಟ ನೆಲ, ರಾಮನಡಿಯಿಟ್ಟ ನೆಲ, ಭೀಮನುಸಿರಿದ ಗಾಳಿ, ಭೀಮನುಸಿರಿದ ಗಾಳಿ, ವ್ಯೋಮದೆ ಭಗೀರಥಂ, ವ್ಯೋಮದೆ ಭಗೀರಥಂ, ತಂದ ಸುರತಟನಿ, ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲು, ಸೋಮನಂ ಪೆತ್ತ ಕಡಲು, ಈ ಪುರಾತನಗಳಿರೆ, ಈ ಪುರಾತನಗಳಿರೆ, ನಾಮೆಂತು ಹೊಸಬರೆಲೋ ಮಂಕುತಿಮ್ಮ, ನಾಮೆಂತು ಹೊಸಬರೆಲೋ ಮಂಕುತಿಮ್ಮ. ಸೊ ಈ 130ನೆಯ ಮುಕ್ತಕದಲ್ಲಿ ಮತ್ತೆ ನಾವು ಕಾಲಗಣನೆಯ ವಿಚಾರವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಕಳೆದ ಮುಕ್ತಕದಲ್ಲಿ ಚಿರ ಪುರಾತನ ನಿತ್ಯ ನೂತನ ಅನ್ನೋಂಥ ವಿಚಾರವನ್ನು ನಾವು ನೋಡಿದ್ವಿ. ಹೊಸದು ಮತ್ತು ಹಳೆಯದು ಬಹಳ ಸುಂದರವಾದಂಥ ರೀತಿಯಲ್ಲಿ ಒಂದಕ್ಕೊಂದು ಬೆಸೆದುಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ನೋದು ನಾವು ಕಳೆದ ಸತಿನೂ ನೋಡಿದ್ವಿ. ಅದಕ್ಕೆ ಇವಾಗ ಮತ್ತಷ್ಟು ಪುರಾವೆಗಳನ್ನು ನಾವು ನೋಡೋಣ. ನಮ್ಮಲ್ಲಿ ನಾವು ನಮ್ಮ ಪರಂಪರೆಯಲ್ಲಿ ಭಾರತ ದೇಶದಲ್ಲಿ ಕಾಲವನ್ನು ಅಳೆಯುವಂಥ ಬಹಳ ಒಂದು ಸಂಕೀರ್ಣವಾದಂಥ ಬಹಳ ಮುಂದುವರೆದಂತಹ ಒಂದು ಪದ್ಧತಿ ಬೆಳೆದು ಬಂದಿತ್ತು. ಇವತ್ತಿನ ಕಾಲದಲ್ಲಿ ನಾವು ಒಂದು ಸೆಕೆಂಡ್ ಅಂತೀವಿ, ಆ ಸೆಕೆಂಡನ್ನು ಅರ್ಧ ಸೆಕೆಂಡು, ಅದಕ್ಕಿಂತ 100ನೇ 1 ಸೆಕೆಂಡು, 1000 ಸೆಕೆಂಡು, ಮಿಲಿ ಸೆಕೆಂಡ್ಸ್ ಅಂತೆಲ್ಲ ಹೇಳ್ತೀವಿ. ಇವಾಗ ರನ್ನಿಂಗ್ ರೇಸಲ್ಲಿ ಯಾರೋ 100 ಮೀಟರ್ಸ್ನಲ್ಲಿ ಓಡಬೇಕು ಅಂತಂದರೆ ಯಾರೋ 10.23 ಸೆಕೆಂಡ್ಸಲ್ಲಿ ಓಡ್ಬಿಟ್ರು, ಅಥವಾ 9 ಅದು ಯಾರು ನಮ್ಮ ಉಸೇನ್ ಬೋಲ್ಟ್, ಅವನು 9.48 ಸೆಕೆಂಡ್ಸಲ್ಲಿ ಓಡ್ಬಿಟ್ಟ ಅಂತೆಲ್ಲ ಹೇಳ್ತೀರ. 0.48 100ನೇ 1 ಭಾಗ. ಸೊ ಹಾಗೆ ಅದು ಅತಿ ಸಣ್ಣದಾದಂತಹ ಕಾಲದ ಗಣನೆ. ನಮ್ಮ ದೇಶದಲ್ಲಿ ಆ ಥರ ಕಣ್ಣು ರೆಪ್ಪೆ ಒಂದು ಸರ್ತಿ ಹಿಂಗೆ ಮುಚ್ಚಿ ತೆಗೆಯುವಂಥ ಕ್ಷಣ ಏನಿತ್ತು, ಅದನ್ನು ನಿಮೇಷ ಅಂಥೇಳಿ ಕರೆದು ಅಷ್ಟನ್ನು ಮೆಷರ್ ಮಾಡಿದರು ಅದೆಷ್ಟು ಅಂತ. ಸೊ 1 ನಿಮೇಷ ಅಥವಾ ಅರ್ಧ ನಿಮೇಷದ ಕಾಲದಿಂದ, ಅದಕ್ಕಿಂತ ಚಿಕ್ಕ ಕಾಲ ಅವಧಿಯಿಂದ ಹಿಡಿದು ಅದು ನಿಮಿಷವಾಗತ್ತೆ, ಆಮೇಲೆ ಗಂಟೆ ಆಗುತ್ತೆ, ದಿನವಾಗತ್ತೆ, ತಿಂಗಳಾಗತ್ತೆ, ವರ್ಷವಾಗತ್ತೆ, ಹಾಗೆ ಇನ್ನೂ ಮುಂದುವರಿತಾ ಶತಮಾನವಾಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಕಾಲಗಣನೆಯಲ್ಲಿ ಒಂದು ಸುಂದರವಾದಂಥ ಪರಿಕಲ್ಪನೆ ಇದೆ. ಅದೇನು ಯುಗಗಳು ಅಂತ ನಾವೆಲ್ಲ ಕೇಳಿದ್ದೀವಿ ಅದು ಅಲ್ವಾ. ಎಷ್ಟು ಯುಗಗಳಿವೆ? ನಾವು 4 ಯುಗಗಳಿದೆ ಅಂತ ನಾವು ಹೇಳ್ತೀವಿ. ಇವಾಗ ನಡೀತಾ ಇರುವಂಥ ಯುಗ ಯಾವುದು? ಕಲಿಯುಗ. ಕಲಿಯುಗ ಈಗ ನಡೀತಾ ಇದೆ. ಇದಕ್ಕೆ ಹಿಂದೆ ಎಲ್ಲ ಯುಗಗಳು ಇದ್ವು ಅಂತ ನಮ್ಮ ಕಲ್ಪನೆ. ಇಲ್ಲಿ ಆ ಥರ ಯುಗಗಳ ಒಂದು ಕಲ್ಪನೆಯನ್ನು ಕೊಡ್ತಾ ಡಿ.ವಿ.ಜಿ. ಅವರು ಹೇಳ್ತಾರೆ, ಆ ಯುಗಗಳಿಂದ ಮುಂದುವರ್ಕೊಂಡು ಬರ್ತಾ ಇರೋವಂಥ ಅಂಶಗಳಿದೆಯಪ್ಪ, ಅದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತ. ಸೊ ಈಗ ನಾವು ಪಂಚಭೂತಗಳು ಅಂತ ಹೇಳ್ತೀವಿ ಅಲ್ವಾ. ಗಾಳಿ, ನೆಲ, ಭೂಮಿ, ನೀರು, ಆಕಾಶ, ಅಗ್ನಿ, ಇದೆಲ್ಲ ಪಂಚಭೂತಗಳು. ಅದರಿಂದ ಆಗಿರುವಂತಹ ಸೃಷ್ಟಿ ಇದನ್ನು ನಾವು ನೋಡಿದ್ವಿ. ಸೊ ಈ ಪಂಚಭೂತಗಳು ಹಾಗಾದರೆ ಯಾವಾಗಿಂದ ಇದ್ದುವು ಅನ್ನೋದಕ್ಕೆ ನಮ್ಮ ಪುರಾವೆ, ನಮ್ಮ ಕಥೆಗಳು, ನಮ್ಮ ಇತಿಹಾಸ ಏನು ಹೇಳುತ್ತೆ ಅಂತಂದರೆ, ರಾಮನಡಿ ಇಟ್ಟ ನೆಲ. ರಾಮ ಈ ಜಾಗದಲ್ಲೆಲ್ಲ ಓಡಾಡಿದ್ದ ಅಲ್ವಾ. ಅವನು ನಡ್ಕೊಂಡು ಹೋದಂಥ ಭೂಮಿ ಇದು. ಈ ಭೂಮಿ ಹೊಸದಾಗಿ ಬಂದಿದ್ದಲ್ಲ, ರಾಮನಡಿ ಇಟ್ಟ ನೆಲ. ರಾಮ ಇದ್ದದ್ದು ಯಾವಾಗ? ಯಾವ ಯುಗದಲ್ಲಿದ್ದ? ರಾಮ ಇದ್ದದ್ದು ನಮ್ಮ ಪ್ರಕಾರ ತ್ರೇತಾಯುಗ ಅಂತಿತ್ತು. ಆ ತ್ರೇತಾಯುಗದಲ್ಲಿ ರಾಮ ಇದ್ದದ್ದು. ಸೊ ತ್ರೇತಾಯುಗದಲ್ಲಿ ರಾಮ ಯಾವ ನೆಲದ ಮೇಲೆ ನಡೆದಿದ್ನೋ, ನಾನು ನೀನು ಇವತ್ತು ಅದೇ ನೆಲದ ಮೇಲೆ ನಡೀತಾ ಇದ್ದೀವಿ. ಭೀಮನುಸಿರಿದ ಗಾಳಿ, ಭೀಮ ಉಸಿರಾಡಿದಂಥ ಗಾಳಿ, ವಾಯು, ಅದು ಇವತ್ತಿಗೂ ಇದೆ. ಭೀಮ ಇದ್ದದ್ದು ಯಾವಾಗ? ಮಹಾಭಾರತ ಎಲ್ಲ ನಡೆದದ್ದು ಯಾವ ಯುಗ ಅಂತ ನಾವು ಹೇಳ್ತೀವಿ? ದ್ವಾಪರ ಯುಗ. ಸೊ ದ್ವಾಪರ ಯುಗದಲ್ಲಿ ಇದ್ದಂಥ ಗಾಳಿ
ಇವತ್ತಿಗೂ ನಾನು ನೀನು ಉಸಿರಾಡ್ತಾ ಇದ್ದೀವಿ. ಅದೇ ಗಾಳಿ ಈಗ ಮುಂದುವರ್ಕೊಂಡು ಹೋಗ್ತಾ ಇದೆ. ವ್ಯೋಮದೆ ಅಂದರೆ ಆಕಾಶದ ಎಲ್ಲೋ ಇದ್ದಂತಹ ಸುರತಟಿನಿ ಅಂತಂದರೆ ಗಂಗೆಯನ್ನು ಭಗೀರಥ ಭೂಮಿಗೆ ತಂದ ಅಂತ ನಮ್ಮ ಕಥೆ ಅಲ್ವಾ. ಸೊ ಈ ಭಗೀರಥ ರಾಮನಿಗಿಂತಲೂ ಪುರಾತನನಾದ ಮಹಾರಾಜ. ಸಗರ ಅನ್ನೋಂಥ ಮಹಾರಾಜ ಇದ್ದ. ಅವನ ಮಕ್ಕಳಿಗೆ ಶಾಪ ಬಂದಿತ್ತು. ಅವರಿಗೆ ಗಂಗಾ ಸಂಪರ್ಕ ಆಗೋ ತನಕ ಅವರಿಗೆ ಪುಣ್ಯಲೋಕ ಸಿಕ್ಕಲ್ಲ ಅಂಥೇಳಿ ಭಗೀರಥ ಶತಪ್ರಯತ್ನ ಮಾಡಿ, ಅದಕ್ಕೆ ಭಗೀರಥ ಪ್ರಯತ್ನ ಅಂತಲೇ ನಾವು ಹೇಳ್ತೀವಿ ಈಗ. ಸೊ ಏನಾದರೂ ಬಹಳ ಕಷ್ಟಪಟ್ಟು ಯಾವುದನ್ನಾದರೂ ಸಾಧಿಸಿದರೆ ಓಹ್ ಬಾ ಎಂಥ ಭಗೀರಥ ಪ್ರಯತ್ನ ಮಾಡಿ ಸಾಧಿಸಿದಾನಪ್ಪ ಅಂತ ಹೇಳೋಷ್ಟ್ರ ಮಟ್ಟಿಗೆ, ಒಂದು ಉಪಮೆಯಾಗುವಷ್ಟ್ರ ಮಟ್ಟಿಗೆ ಕಷ್ಟಪಟ್ಟು ಭಗೀರಥ ಏನು ಮಾಡ್ದ, ದೇವಲೋಕದಿಂದ ಗಂಗೆಯನ್ನು ಕೆಳಗೆ ತಗೊಂಡು ಬಂದ. ಅದು ಯಾವಾಗಾಗಿದ್ದು? ತ್ರೇತಾಯುಗಕ್ಕಿಂತ ಮುಂಚೆ, ರಾಮನಿಗಿಂತ ಮುಂಚೆ. ಅವನು ತಂದಂತಹ ಗಂಗೆ ಇವತ್ತು ಹರಿತಾ ಇದ್ದಾಳೆ. ಸೊ ಆಪ ಅಂದರೆ ನೀರು, ಭೂಮಿ ಆಯಿತು, ವಾಯು ಆಯಿತು, ನೀರು, ಅದಿನ್ನೂ ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಅವಾಗಿಂದ ಇವಾಗಿನವರೆಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ಮತ್ತು ಈಗ ನಾವು ಚಂದ್ರನನ್ನು ನೋಡ್ತೀವಿ. ಆ ಚಂದ್ರ ನಮ್ಮ ಪುರಾಣ ಇತಿಹಾಸಗಳ ಪ್ರಕಾರ ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದಂಥದ್ದು, ಹುಟ್ಟಿದಂಥದ್ದು ಅಂತ. ಸೊ ಈ ಸಮುದ್ರ ಮಥನ ಅಂದ್ರೇನು? ನಾವೆಲ್ಲ ಆ ಕಥೆ ಕೇಳಿದ್ದೀವಿ. ದೇವರು ದಾನವರು ಮೇರು ಪರ್ವತವನ್ನು ಒಂದು ಕಡಗೋಲ್ನಾಗಿ ಇಡಿಸ್ಕೊಂಡು ಸಮುದ್ರವನ್ನು ಕಡಿದ್ರು. ಆಗ ಅವ್ರು ಯಾತಕ್ಕೋಸ್ಕರ ಕಡಿದ್ರು? ಅಮೃತ ಸಿಕ್ಕಲಿ ಅಂತ ಕಡಿದ್ರು. ಆದರೆ ಅಮೃತ ಬಂದದ್ದು ಕಡೆಯಲ್ಲಿ. ಅದಕ್ಕೆ ಮುಂಚೆ ಅನೇಕ ವಸ್ತುಗಳು ಬಂದು ಅದರಲ್ಲಿ ಚಂದ್ರನೂ ಕೂಡ ಒಂದು. ಸೊ ಸೋಮನಂ, ಸೋಮ ಅಂದರೆ ಚಂದ್ರ, ಸೋಮನಂ ಪೆತ್ತ, ಅದಕ್ಕೆ ಜನ್ಮ ನೀಡಿದಂತಹ ಕಡಲು. ಆ ಕಡಲು ಈಗಲೂ ಕೂಡ ಅದೇ ಸಮುದ್ರ ಮುಂದುವರ್ಕೊಂಡು ಹೋಗ್ತಾ ಇದೆ. ಸಮುದ್ರ ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಸೊ ನಮ್ಮ ಭೂಮಿಯ ಮೇಲಿರುವಂತಹ ನೀರು ಕೃತಯುಗದಲ್ಲಿ, ಅಂದರೆ ತ್ರೇತಾಯುಗಕ್ಕಿಂತ ಮುಂಚಿನ ಕೃತಯುಗದಲ್ಲಿ ಏನು ಸಮುದ್ರ ಮಥನ ನಡೀತು, ಆ ಸಮುದ್ರ ಮಥನದ ಸಮಯದಲ್ಲಿ ಇದ್ದಂತಹ ಕಡಲು ಇವತ್ತಿಗೂ ಇದೆ. ಸೊ ಮೊದಲನೆಯ ಯುಗ ನಮ್ಮ ಪ್ರಕಾರ ಕೃತಯುಗ. ಆಗ ದೇವದಾನವರು ಸಮುದ್ರ ಮಥನವನ್ನು ಮಾಡಿದರು. ಅದಾದ ನಂತರ ಬಂದದ್ದು ತ್ರೇತಾಯುಗ. ಆಗ ನಮ್ಮ ಪ್ರಕಾರ ಭಗೀರಥನೋ ರಾಮನೋ ಅವರೆಲ್ಲ ಇದ್ದರು. ಆಮೇಲೆ ಬಂದದ್ದು ದ್ವಾಪರ ಯುಗ. ಆಗ ಮಹಾಭಾರತ ನಡೀತು. ಅಲ್ಲಿ ಭೀಮ ತನ್ನ ಪರಾಕ್ರಮವನ್ನು ತೋರಿಸ್ದ ಅಂತ ನಾವು ಕೇಳ್ತೀವಿ. ಇವತ್ತಿನ ದಿವಸ ಕಲಿಯುಗ, ನಾನು ನೀವು ಎಲ್ಲ ಇದ್ದೀವಿ. ಆ ಎಷ್ಟು ಕಾಲಗಳಿಂದ ಇದ್ದಂತಹ ಪಂಚಭೂತಗಳು ಇವತ್ತಿಗೂ ಮುಂದುವರಿತಾ ಇವೆ. ಹೀಗಿರುವಾಗ, ಅಷ್ಟೆಲ್ಲ ಹಳೆಯ ಒಂದು ಇತಿಹಾಸ ನಿನಗಿರುವಾಗ, ನಾವೆಂತೂ ಹೊಸ ಬರೆಲ್ಲೋ ಮಂಕುತಿಮ್ಮ, ನಾವೇನು ಹೊಸದಾಗಿ ಬಂದ್ಬಿಟ್ವಾ, ಏನೋ ಸಡನ್ನಾಗಿ ಇವಾಗೇನೋ ಉದ್ಭವ ಆಗ್ಬಿಟ್ವಾ? ಹಾಗಲ್ಲ, ನಮಗೆ ಅಷ್ಟೆಲ್ಲ ದೊಡ್ಡ ಹಿನ್ನೆಲೆ ಇದೆ. ಇದು ಯಾಕೆ ಮುಖ್ಯ ಅಂದರೆ, ನಮ್ಮಲ್ಲಿ ಈ ಹೊಸದು ಹಳೆದರ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳು ಮೂಡ್ಬಿಟ್ಟಿರ್ತವೆ. ಅವು ಪೂರ್ವಾಗ್ರಹಗಳು. ಹೊಸದು ಬಂತು ಅಂತಂದರೆ ಓ ವಾವ್ ಹೊಸದು ಬಂದ್ಬಿಡ್ತು, ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅಂದ್ಕೊಳ್ಳೋದು. ಹಳೇದನ್ನು ಏನಾದರೂ ಹೇಳಿದ್ರೆ ಅದನ್ನು ಅದು ಗೊಡ್ಡು, ಅದು ಸರಿ ಇಲ್ಲ, ಅವೆಲ್ಲ ಸುಮ್ಮನೆ ಮೂಢನಂಬಿಕೆಗಳು, ಎಲ್ಲ ಸೂಪರ್ಸ್ಟಿಷನ್ಸ್ ಅಂತ ಹೇಳೋವಂಥದ್ದು. ಹಳೇದು ಸರಿ ಇಲ್ಲ, ಹೊಸದು ಚೆನ್ನಾಗಿದೆ ಅನ್ನೋಂಥ ಮನೋಭಾವ ಒಂದು ಕಡೆ. ಆ ಥರ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಇರುತ್ತೆ ಹಳೇದೆಲ್ಲ ಚೆನ್ನಾಗಿದೆ, ಹೊಸದು ಯಾವುದು ಚೆನ್ನಾಗಿಲ್ಲ ಅನ್ನೋಂಥ ನಕಾರಾತ್ಮಕವಾದಂಥ ಭಾವ. ನಾವು ಎರಡರ ಕಡೆಯಿಂದನೂ ನಾವು ತುಂಬ ಜೋಪಾನವಾಗಿವಿ. ಎರಡೂ ಸರಿಯಲ್ಲ. ಹಳೇದು ಹೊಸದು ಎರಡೂ ಇದ್ರೇ ಸಾಮರಸ್ಯ ಬರೋದಕ್ಕೆ ಸಾಧ್ಯವಾಗುವಂಥದ್ದು. ಸೊ ಹಾಗೆ ನಾವು ನೋಡಬೇಕಾಗಿರೋದು ಕೂಡ ಹೊಸದು ಹಳೆಯದು ಎರಡನ್ನೂ ಸಮರಸದಿಂದ ಹೇಗೆ ನೋಡ್ಕೋಬೋದು ಅಂತ. ಯಾವತ್ತಿಗೂ ಏನೋ ಹೊಸದು ಬಂದ್ಬಿಡ್ತು ಅಂತ ಅದರ ಹಿಂದೆ ಓಡೋಗೋದಲ್ಲ. ಹಳೇದಿತ್ತಲ್ಲ ಅದನ್ನೇ ಹಿಡ್ಕೊಂಡು ನಾನು ಕೂತಿರ್ತೀನಿ ಅಂತ ಅನ್ನೋದು ಕೂಡ ಅಲ್ಲ. ಹಳೆಯದರ ಬಗ್ಗೆ ನಮಗೆ ಸರಿಯಾದಂಥ ರೀತಿಯ ಗೌರವ ಇದ್ದು ಹೊಸದನ್ನು ನಾವು ಕಟ್ಕೊಳ್ತಾ ಹೋಗಬೇಕು ಅನ್ನೋದು ಮುಖ್ಯ. ಈಗ ನಾವು ಮನೆ ಕಟ್ಟಬೇಕು ಅಂತಂದರೆ, ಯಾವುದೋ ಕಾಲದಲ್ಲಿ ನಮ್ಮ ಮನೆ ಇದ್ದಂಥ ಒಂದು ಸೈಟ್ ಇರುತ್ತೆ. ಆ ಸೈಟಲ್ಲಿ ನಾವು ಹೊಸ ಮನೆಯನ್ನು ಕಟ್ಬೋದು. ಹೊಸ ಸೈಟೇ ಆಗಬೇಕು ಅಂತ ಇಲ್ಲ. ಈಗ ಹೊಸ ಮನೆ ಕೂಡ ಬೇಡ, ಇರೋಂಥ ಮನೆಯಲ್ಲೇ ನಾವು ಒಂದು ರೂಮ್ ಕಟ್ಕೊಳ್ಬಹುದು. ಇರೋಂಥ ರೂಮ್ನಲ್ಲೇ ಒಂದು ಹೊಸ ಲೈಟ್ ಫಿಕ್ಸ್ ಮಾಡ್ಕೋಬಹುದು. ಸೊ ಹೀಗೆ ಹೊಸದನ್ನು ಹಳೆಯದಕ್ಕೆ ನಾವು ಸೇರಿಸ್ತಾ ಹೋಗ್ಬೋದು. ಸೊ ಹಳೆಯದೂ ಇರುತ್ತೆ, ಹೊಸದೂ ಇರುತ್ತೆ. ಆಗ ಹಳೆಯ ನಮ್ಮ ಬುಡವನ್ನು ನಾವು ಮರೆಯಲ್ಲ. ಅದರ ಬಗ್ಗೆ ನಮಗಿರೋಂಥ
ಒಂದು ಬಾಂಧವ್ಯವಾಗ್ಬೋದು, ಬದ್ಧತೆಯಾಗ್ಬೋದು, ಗೌರವವಾಗ್ಬೋದು, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದು ನಮಗೆ ಒಂದು ರೀತಿಯ ಅಸ್ಮಿತೆಯನ್ನು ಕೊಡುತ್ತೆ. ಅಂದರೆ ಇದು ನಾನು, ಇದು ನನ್ನದು ಅನ್ನೋಂಥ ಐಡೆಂಟಿಟಿಯನ್ನು ಕೊಡುತ್ತೆ. ಆ ಐಡೆಂಟಿಟಿಯ ಬಗ್ಗೆ ನಮಗೆ ಒಂದು ಹೆಮ್ಮೆ ಇರಬೇಕು, ಒಂದು ಗೌರವ ಇರಬೇಕು, ಒಂದು ನಮ್ರತೆಯ ಭಾವ ಇರಬೇಕು. ಅದರ ಬುನಾದಿಯ ಮೇಲೆ ನಾವು ಹೊಸದನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.